ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಟಿಎಸ್ ಶ್ರೀವತ್ಸ ಲೋಕಾಯುಕ್ತ ತನಿಖೆ ಬಗ್ಗೆನೇ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೂಡಾದಲ್ಲಿ 1099 ಫೈಲ್ಗಳೇ ಇಲ್ಲ, ಆದರೆ ಲೋಕಾಯುಕ್ತ 140 ಫೈಲ್ಗಳು ಮಾತ್ರ ಇಲ್ಲ ಅಂತ ವರದಿ ಕೊಟ್ಟಿದೆ. ಇನ್ನು 700 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತ ಇಡಿ ಹೇಳಿದೆ. ಇನ್ನು ಲೋಕಾಯುಕ್ತ ಸರಿಯಾಗಿ ತನಿಖೆ ಮಾಡಿಲ್ಲ, ಮಾಡೋದೂ ಇಲ್ಲ. A2 ವಿಚಾರಣೆಯನ್ನ ಎಲ್ಲಿ ಮಾಡಿದ್ದಾರೆ? ರಾತ್ರಿ 7:45ಗೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ A3ಯನ್ನ ಕರೆಸ್ಕೊಳ್ತಾರೆ. ರಾತ್ರಿ ಸಂದರ್ಭ ಯಾಕೆ ಮಾತುಕತೆ ಮಾಡ್ತಾರೆ? ಈ ರೀತಿಯಾಗಿ ಲೋಕಾಯುಕ್ತದ ತನಿಖೆ ಬಗ್ಗೆ ಶಾಸಕರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಫೈಲ್ಗಳು ಹೋಗಿದೆ ಅಂತಿದೆ, ಮಾಡಿ CCTV ತೆಗೀರಿ. ಇದ್ರೆ ನಮ್ಮ ಆರೋಪನ ಒಪ್ಕೊಳ್ಳಿ, ಇಲ್ವ ನಾವೇ ಒಪ್ಕೋತೀವಿ. ಇಲ್ಲಪ್ಪ ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಂತ. ಏನೂ ಮಾಡಿಲ್ಲ ಈ ಲೋಕಾಯುಕ್ತ ಅನ್ನೋದನ್ನು ಹೇಳಕ್ಕೆ ಹೊರಡ್ತೀನಿ. ಇಡಿ ಇರೋದ್ರಿಂದ ನಾವು ಬಚಾವಾಗ್ತಾ ಇದ್ದೀವಿ. ಈ ತನಿಖೆ ಒಂದು ಒಳ್ಳೆಯ ರೀತಿಗೆ ಬರ್ತಾ ಇದೆ. ತಪ್ಪಿತಸ್ಥರು ಸಿಗಾಕೋತಾರೆ. ಹೇಗೆ ಲೋಕಾಯುಕ್ತದವರು ರಾತ್ರಿ 7:45ಗೆ A3ನ ಭೇಟಿ ಮಾಡ್ತಾರೆ? ಯಾವ ಆಧಾರದ ಮೇಲೆ ರಾತ್ರಿ ಹೊತ್ತು ಲೋಕಾಯುಕ್ತ ಕರೆಸ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಜೊತೆ ಮಾತಾಡ್ತಾರೆ? ಮಾತಾಡೋಂಥದ್ದೇನಿದೆ, ನೋಟಿಸ್ ಕೊಡಬೇಕಾಗಿತ್ತು, ನೋಟಿಸ್ ಉತ್ತರ ಕೊಡಬೇಕಾಗಿತ್ತು. ಯಾವ ಟೈಮಲ್ಲಿ ಕೊಡ್ತಾರೆ? ಬೆಳಗ್ಗೆ ಬಂದು ತಾನೇ ಇಸ್ಕೋಬೇಕಾಗಿತ್ತು. ರಾತ್ರಿ ಯಾಕೆ 7:45ಗೆ ಹೋದ್ರು? ಹಾಗಾಗಿ ನಮ್ಗೆ ನಂಬಿಕೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.